ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರುವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಸೂರ್ಯ ಮೀನನ್ನ ಅಂತ ಹೇಳಿ ಮೀನು ಎಲ್ಲಿದೆ ಅಂತೇಳಿ ಹುಡುಕ್ತಾ ಇರಬೇಕಾದ್ರೆ ಅವಳು ಕಾಲ ಹತ್ರನೇ ಅವಳು ಕೂಡ ರೊಟ್ಟಿನ ಸಮೇತ ಅವಳು ಕೂಡ ಅಲ್ಲೇ ಬಿದ್ದಿರ್ತಾಳೆ. ಅದನ್ನ ನೋಡಿ ಈ ಕಡೆ ಮೀನು ಈ ಕಡೆ ಸೂರ್ಯಗೆ ತುಂಬ ಶಾಕ್ ಆಗುತ್ತೆ. ನೀನು ಇಲ್ಲಿದ್ಯಾ ಅಂತ ಹೇಳ್ಬಿಟ್ಟು ಅಲ್ಲಿರೋ ರೊಟ್ಟಿನೆಲ್ಲ ತಗ್ಗಿ ಮೂಲೆಗೆ ಎಸ್ತಿ ಅವಳನ್ನು ಕಾಪಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮೀನನ್ನು ಎಬ್ಬರಿಸ್ಕೊಂಡು ಅವನು ಕೂಡ ಅಲ್ಲಿಂದ ಕರ್ಕೊಂಡು ಗೋಡನಿಂದ ಆಚೆ ಹೋಗ್ತಾನೆ. ಆಚೆ ಹೋದಾಗ ತುಂಬ ಮಳೆ ಬರ್ತಿರುತ್ತೆ. ಏನು ಇಷ್ಟೊತ್ತಿನಲ್ಲಿ ಇಷ್ಟೊಂದು ಮಳೆ ಬರ್ತಿದೆ, ಸರಿ ಆಯಿತು ಕ್ಯಾಬಿಗೆ ಬುಕ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕೃಷ್ಣ. ಅಯ್ಯೋ ನಾವೇ ಕ್ಯಾಬ್ ಬರ್ಕೊಂಡು ಯಾರು ಇಷ್ಟೊತ್ತಿನಲ್ಲಿ ತೊಗೊತಾರೆ ಹೇಳಿ ನೋಡೋಣ ಅಂತ ಅಂದಾಗ ಮತ್ತು ಇನ್ನೇನೋ ಮಾಡಿದ್ರೆ ಇವಳನ್ನ ಹೇಗೆ ಕರ್ಕೊಂಡು ಹೋಗೋದು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲೇ ಎದುರುಗಡೆ ಇದ್ದಿದ್ದು ಒಂದು ತಳ್ಳ ಗಾಡಿ ಇರುತ್ತೆ. ಅದನ್ನ ನೋಡ್ಬಿಟ್ಟು ಸೂರ್ಯ ಹೇಳ್ತಾನೆ ಕೃಷ್ಣಗೆ ಅದನ್ನ ತೊಗೊಂಡು ಅದರಲ್ಲಾದ್ರೂ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಕೃಷ್ಣ ಆ ಗಾಡಿನ ತೊಗೊಂಡೋಗಿ ನಿಲ್ಲಿಸ್ಕೊಂಡಾಗ ಆ ಮೀನನ್ನು ಅದರಲ್ಲಿ ಮಲಗಿಸ್ಕೊಂಡು ಈ ಕಡೆ ಸೂರ್ಯ ಮತ್ತು ಕೃಷ್ಣ ಇಬ್ಬರೂ ಕೂಡ ಅವಳನ್ನ ಅಷ್ಟು ಜೋರು ಮಳೆ ಬರ್ತಿದ್ರು ಕೂಡ ತಳ್ಕೊಂಡು ಅವಳನ್ನ ಕರ್ಕೊಂಡು ಹೋಗ್ತಾರೆ. ಮೀನಿಗೆ ಆವಾಗಲೂ ಕೂಡ ಎಚ್ಚರನೂ ಆಗಲ್ಲ. ಅವಳಿಗೆ ಫುಲ್ ಪ್ರೆಗ್ನೆಂಟ್ ತಪ್ಪಿರುತ್ತೆ. ಆ ಗೋಡನಲ್ಲಿ ಅವಳು ಇದ್ದು ಅವಳಿಗೆ ತುಂಬ ಬಾಡಿ ಎಲ್ಲ ಒಂಥರ ಕೋಲ್ಡ್ ಆಗಿ ಅವಳಿಗೆ ಏನು ಮಾಡ್ತಿದ್ರು ಅಂತಲೂ ಅವಳಿಗೆ ಗೊತ್ತಾಗ್ತಿರಲ್ಲ. ಅಷ್ಟು ಮಳೆಯನ್ನು ಸೂರ್ಯನು ಬಿಡ್ದೇನೋ ಗಾಡಿ ಸಿಗದೇನೂ ಕೂಡ ಅವಳನ್ನ ಕರ್ಕೊಂಡು ಅವಳನ್ನ ಸೇಫ್ ಮಾಡ್ಕೊಂಡು ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಮನೆಯಲ್ಲಿ ಈ ಕಡೆ ನೀರು ತೊಗೊಂಡು ಬಂದು ಕೊಟ್ಟಿದ್ದು ರೋಹಿಣಿ ಕೂಡ ಈ ಕಡೆ ಅವ್ರ ಅಮ್ಮನೂ ಕೂಡ ಈ ಕಡೆ ಮೀನು ಅವ್ರ ಅಮ್ಮನೂ ಕೂಡ ನನ್ನ ಮಗಳು ನಾನು ನೋಡಿದೆ ಇಲ್ಲಿಂದ ಹೋಗೋದಕ್ಕಾಗಲ್ಲ, ನನ್ನ ಮಗಳು ನೋಡ್ಕೊಂಡು ನಾನು ಇಲ್ಲಿಂದ ಹೋಗ್ತೀನಿ, ಅವಳಿಗೆ ಏನಾಗಿದೆ ಏನೋ ಅಂತ ನನಗೆ ಅನಿಸ್ತಿದೆ ಅಂತ ಹೇಳಿ ಅಂತಿರ್ಬೇಕಾದ್ರೆ ಈ ಕಡೆ ಅಮ್ಮ ನೀನು ಸಮಾಧಾನ ಮಾಡ್ಕೊ, ಅಕ್ಕಂಗೇನೂ ಆಗಿರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ತಂಗಿನೂ ಕೂಡ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಅಮ್ಮ ನೀವೇನು ಗಾಬರಿ ಮಾಡ್ಕೊಬೇಡಿ, ಅವಳು ಈ ಮನೆ ಸೊಸೆ ಆಗು ನಿಮಗೆ ಮಗಳೂ ಕೂಡ ಅವಳಿಗೆ ಏನೇ ತೊಂದರೆ ಆದರೂ ನಮಗೂ ನೋವು ಆದಾಗ ನೀವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ, ಟೀ ಕುಡಿತೀರಾ ಕಾಫಿ ಕುಡಿತೀರ ಅಂತ ಕೇಳಿದಾಗ ಇಲ್ಲ ನಮಗೇನು ಬೇಡ ಅಂತ ಹೇಳಿ ಅವರು ಕೂಡ ಅಂತಾಗ ಈ ಕಡೆ ಶಾಂತಿ ಇದೆಲ್ಲ ಹಬ್ಬ ಕಾಫಿ ಪುಡಿ ಆದರೂ ಹೊಲಿತು ಬಿಡು ಅಂತ ಹೇಳಿ ಅಂತ ಇರ್ತಾಳೆ. ಅಲ್ಲ ಅಮ್ಮ ಸುಮ್ಮನೆ ಇರಮ್ಮಯ್ಯ ಇವಾಗ ಇಂಥ ಇದರಲ್ಲಿದ್ದಾರೆ ನಿನಗೆ ಯಾಕೆ ಅಂತ ಈ ಕಡೆ ಮನೋಜ ಕೂಡ ಹೇಳಿದಾಗ ಸುಮ್ಮನೆ ಇರಮ್ಮ ಅಂತ ಹೇಳ್ತಾ ಇರ್ತಾನೆ. ಯಾಕೋ ಸುಮ್ಮನೆ ಇರಬೇಕು, ಅವ್ರು ಟೀ ಕುಡಿಯೋಲ್ಲ ಅಂತ ಅಂದರು ಕಾಫಿ ಕುಡಿಯೋಲ್ಲ ಅಂದರು ಅದಕ್ಕೆ ಕಾಫಿ ಪುಡಿ ಉಳಿತು ಬಿಡು ಅಂತ ಹೇಳಿದೆ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ಅಲ್ಲ ಕಣೆ ನಿನ್ಗೆ ಈ ಜನ್ಮದಲ್ಲ 7 ಜನ್ಮದಲ್ಲೂ ನಿನಗೆ ಬುದ್ಧಿ ಬರಲ್ಲ, ಯಾವ ಮನುಷ್ಯ ಬಂದು ನಿನ್ನ ಮುಕ್ಕೋಗಿದ್ದು ನಿನ್ಗೆ ಬುದ್ಧಿ ಕಳಿಸ್ತಾನೆ ಅಂತ ನನಗೆ ಗೊತ್ತಿಲ್ಲ, ಈ ಜನ್ಮದಲ್ಲಂತೂ ನಿನಗೆ ದೇವರಾಣಿಗೂ ಬುದ್ಧಿ ಬರಲ್ಲ ಕಣೆ. ಅವರು ನೊಂದಿ ಬಂದಿದ್ದಾರೆ, ಅವರಿಗೆ ಒಂದು ಸಾಂತ್ವನ ಆಗಿ ಒಂದು ಮಾತು ಹೇಳ್ತೆ ಇಲ್ಲ ಸುಮ್ಮನೆ ಇದ್ಬಿಡು ನೀನು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ಬರ್ತಾರೆ. ನನ್ನ ಮಗಳು ಹೇಳಪ್ಪ ಅಂತೇಳಿ ಈ ಕಡೆ ಕೇಳ್ತಿರ್ಬೇಕಾದ್ರೆ ಅದಕ್ಕೆ ಏನೂ ಆಗಿಲ್ಲ, ಅದಕ್ಕೆ ಆರಾಮಾಗಿದ್ದಾರೆ ಹುಷಾರಾಗಿದ್ದಾರೆ ಬರ್ತಾರೆ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸೂರ್ಯಂಗೆ ಫೋನ್ ಮಾಡಿಬಿಟ್ಟು ನಾನು ಡಾಕ್ಟ್ರನ್ನ ಮನೆಗೆ ಕರೆಸ್ತೀನಿ ನೀನು ಅದಕ್ಕಿನ ಮನೆಗೆ ಕರ್ಕೊಂಬಾ ಅಂತ ಹೇಳಿ ಅಂತಿರ್ಬೇಕಾದ್ರೆ ರವಿ ಈ ಕಡೆ ಮೀನಮ್ಮ ಅಯ್ಯೋ ಮೀನಿಗೆ ಏನಾಗಿದೆ ಡಾಕ್ಟ್ರ್ ಕರೆಯೋ ಅಂಥದ್ದು ಏನಾಗಿದೆ ಅವಳಿಗೆ ಅಂತ ಅಂದಾಗ ಏನಿಲ್ಲ ಸ್ವಲ್ಪ ಪ್ರೆಗ್ನೆಂಟ್ ತಪ್ಪಿದ್ದಾರೆ ಅಷ್ಟೇ, ಡಾಕ್ಟ್ರ್ ಬಂದು ಚೆಕ್ ಮಾಡಿದ್ರೆ ಅವರೆಲ್ಲರೂ ಸರಿ ಹಾಕ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಡಾಕ್ಟರ್ ಕೂಡ ಅದೇ ಟೈಮ್ಗೆ ಬರ್ತಾರೆ. ಮೀನನ್ನು ಕೂಡ ಮಲಗಿಸಿ ಅವರು ಕೂಡ ಎಚ್ಚರ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಮನೆಯವರೆಲ್ಲರೂ, ಆದರೆ ಅವಳಿಗೆ ಎಚ್ಚರ ಕೂಡ ಹಾಕ್ತಿರಲ್ಲ. ಅದೇ ಟೈಮ್ಗೆ ಈ ಕಡೆ ಡಾಕ್ಟರ್ ಕೂಡ ಬರ್ತಾರೆ. ಈಗ ಅದಷ್ಟರಲ್ಲಿ ಸೂರ್ಯ ಇದ್ದವನು ಅವಳಿಗೆ ಏನಾಗಿದೆ ಸ್ವಲ್ಪ ನೋಡ್ಬಿಟ್ಟು ಹೇಳ್ತೀರಾ, ಅವಳು ತುಂಬ ಪ್ರೆಗ್ನೆಂಟ್ ತಪ್ಪಿದ್ದಾಳೆ ಮೈಯೆಲ್ಲ ತುಂಬ ಥಂಡಿ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಎಲ್ಲರೂ ಆ ಕಡೆ ಹೋಗಿ ನಾನು ಚೆಕ್ ಮಾಡ್ತೀನಿ ಅಂದಾಗ ಡಾಕ್ಟರು ಕೂಡ ಅವಳನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ್ರೂ ಕೂಡ ಈ ಕಡೆ ಮೀನಿಗೆ ಆಗಲೂ ಇನ್ನೂ ಎಚ್ಚರನೇ ಆಗಿರಲ್ಲ. ಈ ಕಡೆ ಚೆಕ್ ಮಾಡಿ ಕೂಡ ಸೂರ್ಯಂಗೆ ಹೇಳ್ತಾರೆ. ಸೂರ್ಯ ಬಂದು ಕೇಳ್ತಾರೆ ಏನಾಯಿತು ಅಂತ ಹೇಳಿದಾಗ ಏನಿಲ್ಲ ಅವಳಿಗೆ ಸ್ವಲ್ಪ ಥಂಡಿ ಆಗಿದೆ ಮೈಯೆಲ್ಲ ತುಂಬ ಕೋಲ್ಡ್ ಆಗಿದೆ ಹಾಗಾಗಿ ಅವ್ರಿಗೆ ಆ ಥರ ಆಗಿದೆ ಪ್ರೆಗ್ನೆಂಟ್ ತಪ್ಪಿದ್ದಾರೆ, ಏನಿಲ್ಲ ನಾನು ಮೆಡಿಸಿನ್ಸ್ ಎಲ್ಲ ಕೊಡ್ತೀನಿ ಬೆಳಗ್ಗೆ ಅಷ್ಟರಲ್ಲಿ ಅವರಿಗೆ ಹುಷಾರು ಹಾಕ್ತಾರೆ, ಇಂಜೆಕ್ಷನ್ ಕೊಟ್ಟಿದ್ದೀನಿ ಹುಷಾರು ಹಾಕ್ತಾರೆ ಬೆಳಗ್ಗೆ ಅಷ್ಟರಲ್ಲಿ ಅಂದಾಗ ಸರಿ ಆಯಿತು ಅಂತ ಹೇಳಿ ಡಾಕ್ಟ್ರನ್ನ ಕಳ್ಸಕ್ಕೆ ಹೋದಾಗ ಈ ಕಡೆ ಶಾಂತಿ ಇದ್ದಳು ಅಮ್ಮ ಇಲ್ಲೇ ನಿನಗೇನು ಏರೋಪ್ಲೇನ್ ಓಡಿಸ್ತಾ ಇದ್ದಾರಾ ರೋಹಿಣಿ, ನೀನೇ ನಿಂತ್ಕೊಂಡು ಇಲ್ಲೇ ನೋಡ್ತಾ ಇದ್ದೀಯಾ, ಚಿಕ್ಕ ಮಗಳು ಏರೋಪ್ಲೇನ್ ಏನು ಓಡಿಸ್ತಿಲ್ಲ ಹೋಗಿ ನೀನು ಮಲ್ಕ ಬೆಳಗ್ಗೆ ಇದೆ ನಿಮ್ಗೆ ತುಂಬ ಕೆಲಸ ಇರುತ್ತೆ, ನೀವು ಇಬ್ಬರು ಬಿಸ್ನೆಸ್ ಮ್ಯಾನ್ಗಳು ನಿಮಗೆಲ್ಲ ಇದೆಲ್ಲ ಏನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ನಡೀರಿ ಹೋಗಿ ಮಲ್ಗೋಣ ಅಂತೇಳಿ ಶಾಂತಿ ಹೇಳ್ತಿರ್ಬೇಕಾದ್ರೆ ಸರಿ ಅಮ್ಮ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೋಗ್ತಾರೆ. ಸೂರ್ಯ ಇದ್ದವನು ಅಮ್ಮ ನೀವು ಕೂಡ ಮನೆಗೆ ಹೋಗಿ ಅಂತ ಮೀನಮ್ಮಂಗೆ ಹೇಳ್ತಿರ್ಬೇಕಾದ್ರೆ ನೀನು ಅವ್ರನ್ನೂ ಕಳಿಸ್ತಿದ್ಯಾನೋ ಇಲ್ಲ ಬೇಡ ಕಣೋ ಅವ್ರು ಇಲ್ಲೇ ಇರಲಿ ಮೀನಿಗೆ ಅಲ್ಲಿ ಇವಾಗ ಹಿಂಗಾಗಿದೆ ನೋಡಿ ಅವರು ಕೂಡ ಅಲ್ಲಿ ಚಡ್ಪಡಿಸ್ತಿರ್ತಾರೆ ಅಂತ ಅಂದಾಗ ಇಲ್ಲ ಅಣ್ಣ ನಾವು ಹೋಗ್ತೀವಿ ಇಲ್ಲಿದ್ರೆ ನನಗೆ ಸುಮ್ಮನೆ ನಿಮಗೂ ತೊಂದರೆ ಆಗುತ್ತೆ ನಾವು ಮಾತು ಕೇಳಬೇಕಾಗುತ್ತೆ ಬೇಡ ನಾವು ಹೋಗ್ತೀವಿ ಮೀನಿಗೆ ಎಚ್ಚರ ಆದಮೇಲೆ ನನಗೆ ಅವಳ ಕಡೆಯಿಂದ ನನಗೆ ಫೋನ್ ಮಾಡಿಸಿ ಸಾಕು ಅಷ್ಟೇ ಅಂತ ಅಂದಾಗ ಸರಿ ಆಯಿತು ಅಂತ ಸೂರ್ಯ ಕೂಡ ಹೇಳ್ತಾರೆ. ಅಲ್ಲಿಂದ್ರೂ ಮರಿಬೇಡಿ ಅವಳಿಗೆ ಹುಷಾರು ಆಗಿದ ತಕ್ಷಣ ನನಗೆ ಫೋನ್ ಮಾಡಿ ಹೇಳಿ ಅಂತ ಹೇಳಿ ಅಂತ ಇರಬೇಕಾದ್ರೆ ಈ ಕಡೆ ಸೂರ್ಯ ಕೃಷ್ಣನ ಕರೆದ್ಬಿಟ್ಟು ಕೃಷ್ಣ ಬಾಯಿಲಿ ನೋಡಿ ಇದು ಕಾರ್ಕಿ ಇದನ್ನು ಮೆಕ್ಯಾನಿಕ್ ಅವ್ರಿಗೆ ಕೊಡು ಅವ್ರು ರಿಪೇರಿ ಮಾಡ್ತಾರೆ, ನೀನು ಇವರಿಬ್ಬರನ್ನ ಕರ್ಕೊಂಡೋಗಿ ಮನೆ ಬಿಟ್ಬಿಡು ನೀನು ಹೋಗು ಹಾಗೆ ಅಂತ ಹೇಳ್ಬಿಟ್ಟು ಕೃಷ್ಣನ ಈ ಕಡೆ ಮೀನನ್ನ ಅಮ್ಮನ ಮತ್ತು ತಂಗಿ ಜೊತೆ ಕಳಿಸ್ತಾರೆ.
ಅದೇ ಟೈಮ್ಗೆ ಈ ಕಡೆ ರವಿನೂ ಶ್ರುತಿನೂ ಇರ್ತಾರೆ. ಈ ಕಡೆ ಇವರು ಇದ್ದರು ಕೂಡ ಏನಾಯಿತು ಅಂತ ಕೇಳೋಣ ಅಂತ ಹೇಳಿ ಅಂದ್ಕೊಂಡು ಬರ್ತಾ ಇರಬೇಕಾದ್ರೆ ಅದಕ್ಕೆ ಈ ಕಡೆ ಸೂರ್ಯ ಇದ್ದವನು ಈ ಕಡೆ ಅವ್ರ ಅಪ್ಪ ಇದ್ದವರು, ಬೇಡ ನೀವಿಬ್ಬರು ಕೆಲ್ಸಕ್ಕೆ ಹೋಗೋರು, ನೀವು ಏನು ಎಚ್ಚರ ಆಗೋದು ಬೇಡ, ನಾನು ನೋಡ್ಕೊತೀನಿ, ನೀವು ಇಲ್ಲಿಂದ ಹೋಗಿ ಅಂತೇಳಿ ಹೇಳಿ ಕಳಿಸ್ತಾರೆ. ಈ ಕಡೆ ನೀನೇನಾದರೂ ಊಟ ತಿಂತೇನೋ ಸೂರ್ಯ ಅಂತ ಕೇಳಿದಾಗ, ನನಗೆ ಇವಳು ಸಿಕ್ಕಿರೋದೇ ನನ್ನ ಹೊಟ್ಟೆ ತುಂಬ ಇಷ್ಟ ಆಗಿದೆಪ್ಪ, ನಾನೇನು ಬೇಡ ನನಗೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ನಾಳೆ ಎಚ್ಚರ ಆದಮೇಲೆ ಏನಾಯಿತು ಎತ್ತ ಅಂತೆಲ್ಲ ವಿಚಾರಿಸೋಣ, ನೀನು ಆರಾಮಾಗಿ ಮಲ್ಕೋ ಅಂತ ಹೇಳಿ ಹೋದಾಗ ಈ ಕಡೆ ಸೂರ್ಯಗೆ ತುಂಬ ಬೇಜಾರಾಗಿರುತ್ತೆ. ಇವಳನ್ನ ಆ ಪರಿಸ್ಥಿತಿ ನೋಡಿದಾಗ ಏನು ಮಾಡಬೇಕಂತಲೂ ಕೂಡ ಸೂರ್ಯನಿಗೆ ಗೊತ್ತಾಗ್ತಿರಲ್ಲ. ಅವನನ್ನು ಕೂಡ ಕಾಯ್ತಾನೆ. ರಾತ್ರಿ ಎಲ್ಲ ಹಿಂದೆಗಟ್ಕೊಂಡು ಅವಳನ್ನ ಎಚ್ಚರ ಆಗ್ತಾಳ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಅವಳನ್ನು ಕೂಡ ಕಾಯ್ತಾ ಇರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಇಬ್ಬರೂ ಕೂಡ ಮಲ್ಕೊಂಡಿರ್ಬೇಕಾದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಈ ಕಡೆ ಅವ್ರ ಮಾವನು ಕೂಡ ಪೇಪರ್ ಓದೋಕ್ಕೆ ಅಂತೇಳಿ ಬಂದಾಗ ಈ ಕಡೆ ಮೀನಿಗೆ ಅಷ್ಟರಲ್ಲೇ ಎಚ್ಚರ ಆಗುತ್ತೆ. ಅಯ್ಯೋ ಮಾವ, ನೀವು ಇನ್ನೂ ಹೀಗೆ ಇದ್ದೀರ, ಕಾಫಿ ಟೀ ಏನಾದರೂ ಕುಡಿದ್ರೆ ನಿಮಗೆ ಏನಾದರೂ ಮಾಡಿಕೊಡೋ, ತಿಂಡಿ ಮಾಡ್ಕೊಡ್ತೀನಿ ಅಂತೇಳಿ ಅಂತಿರ್ಬೇಕಾದ್ರೆ, ಅಮ್ಮ ನೀನು ಯಾಕೆ ಇಷ್ಟನ್ನೆಲ್ಲ ರಿಸ್ಕ್ ತೊಗೊತೀಯ, ನೀನು ಮೊದಲು ಎಲ್ಲೋ ಕಷ್ಟದಲ್ಲಿದ್ದು ಬಂದಿದ್ಯಾ ಅಂತದಲ್ಲಿ ನಿನ್ಗೆ ಯಾಕೆ, ನಿನ್ನ ಹತ್ರ ಮಾಡಿಸ್ಕೊಂಡು ತಿನ್ನೋ ಅಷ್ಟು ಏನು ಬಂದಿಲ್ಲ ನನಗೆ, ನಾನು ಆರಾಮಾಗಿ ನಾನೇ ಮಾಡಿಕೊಡ್ತೀನಿ, ನೀನು ರೆಸ್ಟ್ ತೊಗೋ ಆರಾಮಾಗಿ, ನೀನು ಹೇಳೋಕ್ಕೆ ಹೋಗಬೇಡ ಅಂತ ಹೇಳಿಬಿಟ್ಟು ಅವ್ರ ಮಾವ ಹೇಳ್ತಿರ್ಬೇಕಾದ್ರೆ, ಇಲ್ಲ ಮಾವ ನಾನು ಹಾಗೆ ಇದು ಸರಿ ಆಗಲ್ಲ, ನನಗೆ ತುಂಬ ಕೆಲಸ ಇದೆ ಅಂತ. ಏನು ಕೆಲಸ ಇವತ್ತು, ಏನು ಕೆಲಸನೂ ಮಾಡೋಕ್ಕೆ ಹೋಗಬೇಡ ನೀನು, ಮತ್ತೇನು ಅಡುಗೆ ಕೆಲಸ ಅಷ್ಟೇ ತಾನೆ, ನೋಡಿ ಮನೆಯವರೆಲ್ಲ ನಿನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ, ನೀನೊಂದು ಕಾಫಿ ಟೀ ಏನು ಮಾಡಿಕೊಟ್ರೆ ಯಾರು ಏನೂ ಕುಡಿಯೋದು ಇಲ್ಲ, ಅದಕ್ಕೇ ನಾನು ಹೇಳ್ತೇನೆ ನೀನು ಆರಾಮಾಗಿ ರೆಸ್ಟ್ ಮಾಡು, ನಾನು ಇವತ್ತಿನ ತಿಂಡಿ ನಾನು ಮಾಡ್ತೀನಿ ಅಂತ ಹೇಳಿ ಅಂದಾಗ ಸೂರ್ಯ ಕೂಡ ಬರ್ತಾನೆ. ಅಯ್ಯೋ ಏನು ಇಷ್ಟು ಬೇಗ ಎದ್ದಿದ್ಯಾ, ನಿನ್ಗೆ ಯಾರು ಎದ್ದೋ ಅಂತ ಹೇಳಿದ್ದು, ಬಡ್ಬೇಡ ಅಂತ ಎದ್ಬಿಡ್ತೀಯ, ಇವಳು ನಿನ್ನ ಕಾಲಲ್ಲಿ ಏನು ಮೋಟ್ರ್ ಸುತ್ಕೊಂಡಿದ್ಯಾ ನೀನು, ಯಾವಾಗ ನೋಡಿದ್ರೆ ಎದ್ದು ನಿಂತ್ಕೊಂಡೇ ಇರ್ತೀಯ, ಕೂತ್ಕೊಂಡೇ ಇರ್ತೀಯ, ಅಪ್ಪ ಇವಳಿಗೆ ಹೇಳಪ್ಪ ಅಂತ ಹೇಳಿದಾಗ, ನೀನು ಅದು ಯಾಕೆ ಕೂಗಾಡ್ತೀವಳು, ಅಲ್ಲೇ ಇದ್ದಾಳೆ, ಅವಳಿಗೆ ಏನೂ ಆಗಲ್ಲ, ಆರಾಮಾಗಿ ಅವಳಿಗೆ ಕಾಫಿ ಕೊಡು, ಅವಳಿಗೆ ರೆಸ್ಟ್ ಮಾಡೋದಕ್ಕೆ ಹೇಳು ಸಾಕು, ನಾನು ಮಾಡಿಕೊಡ್ತೀನಿ ತಿಂಡಿ ಅಂತ ಹೇಳ್ತಿರ್ಬೇಕಾದ್ರೆ, ಮೀನಾ ನನಗೊಂದು ಲೋಟ ಕಾಫಿ ಮಾಡಿಕೊಡು ಅಂತ ಹೇಳ್ಬಿಟ್ಟು ಈ ಕಡೆ ಮನೋಜ ಕೂಡ ಕೇಳ್ತಿರ್ಬೇಕಾದ್ರೆ, ಅವಳು ಅಷ್ಟೊಂದು ಸುಸ್ತಾಗಿ ಹುಷಾರಿಲ್ಲ ತಪ್ಪದೆ ಬಂದಿದ್ದಾಳೆ, ಅವಳ ಹತ್ರ ಕಾಫಿ ಮಾಡಿಸ್ಕೊಂಡು ಕುಡಿತಾಳೆ, ನಿನಗೆ ಅದಿಲ್ವಾ, ನೀನು ಹೆಂಡತಿ ಇಲ್ವಾ ಮಾಡಿಸ್ಕೊಂಡು ಕುಡಿ ಅಂತ ಹೇಳಿದಾಗ, ನನಗೆ ಯೋಗ್ಯತೆ ಇಲ್ಲ ಅಂತ ಏನಿಲ್ಲ ಮಾವ, ನನಗೆ ಟೈಮ್ ಇಲ್ಲ ಅಷ್ಟೇ ಅಂತ ಹೇಳಿ ಈ ಕಡೆ ರೋಹಿಣಿ ಅಂದಾಗ, ಟೈಮ್ ಇಲ್ಲ ಅಂತ ಅಂದಮೇಲೆ ನಿಮ್ಮಮ್ಮ ಇಲ್ಲ, ನಿಮ್ಮ ಅಮ್ಮನ ಕೈಲಿ ಮಾಡಿಸ್ಕೊಂಡು ಕುಡಿಯೋ, ಏನಕ್ಕೋ ನೀನು ಮೀನಿಗೆ ಹೇಳ್ತೀಯ, ಮೀನಿಗೆ ಹುಷಾರಿಲ್ಲ ಅಂತ ನಿನಗೆ ಗೊತ್ತಿಲ್ವಾ ಅಂತ ಹೇಳಿ ಅಂತಿರ್ಬೇಕಾದ್ರೆ, ಓಹೋ ಯಾರಿಗೂ ಏನೂ ಆಗದಷ್ಟು ಇವಳಿಗಾಗಿದೆಯಾ, ಅವಳೇ ಮಾಡ್ಕೊಡ್ತಾಳೆ ಬಿಡು ಅಂತ ಹೇಳಿ ಅಂತಿರ್ಬೇಕಾದ್ರೆ, ನಿನ್ನ ಕೈಲಾದರೆ ನೀನು ಮಾಡ್ಕೊಂಡು ನೀವಿಬ್ಬರು ಕುಡೀರಿ ಆಯಿತಾ, ನಾನು ತಿಂಡಿ ಮಾಡ್ಕೊಡ್ತೀನಿ ಅಂತ, ವಯಸ್ಸಾದವ್ರ ಕೈಲಿ ತಿಂಡಿ ಮಾಡಿಸ್ತಿದ್ದಾಳ ಇವಳು ಅಂತ ಹೇಳ್ತಿರ್ಬೇಕಾದ್ರೆ, ಅವಳೇನು ಮಾಡಿಸ್ತಿಲ್ಲ, ನಾನಾಗೆ ಮಾಡ್ತಿರೋದು, ಅವಳಿಗೆ ಹುಷಾರು ತಪ್ಪಿದೆ ಹಂಗಾಗಿ ನಾನೇ ಮಾಡ್ಕೊಡ್ತಿದ್ದೀನಿ, ಇಲ್ಲಾಂದರೆ ಅವಳಿಗೆ ಹಿಂಸೆ ಕೊಡ್ತಿರಲ್ಲ ಅದಕ್ಕೆ ಅಂತ ಹೇಳಿ ಅಂತಿರ್ಬೇಕಾದ್ರೆ, ಅಮ್ಮ ಸರಿ ಆಯಿತು ನೀನಾದರೂ ನನಗೆ ಕಾಫಿ ಮಾಡಿಕೊಡು ಅಂತ ಹೇಳ್ಬಿಟ್ಟು ಮನುಷ್ಯ ಹೇಳ್ತಿರ್ತಾನೆ. ಏನೋ ನಾನು ಮಾಡಿಕೊಡ್ಬೇಕೇನೋ, ರೋಹಿಣಿ ನೀನೇ ಮಾಡಮ್ಮ ಅಂತ ಹೇಳಿ ಅಂದಾಗ, ಇಲ್ಲ ಅತ್ತ ನನಗೆ ಟೈಮ್ ಇಲ್ಲ, ನನಗೆ ಮಾಡೋದಕ್ಕಾಗಲ್ಲ, ನೀವೇ ಬಂದುಬಿಡಿ ಅಂತ ಹೇಳಿ ಅಂತಾರೆ. ಸರಿ ಆಯಿತು ಬೇಗ ಟೀ ಕಾಫಿ ಅಥವಾ ಏನಾದರೂ ಮಾಡ್ಕೊಂಡು ಬನ್ನಿ, ಅರ್ಜೆಂಟಾಗಿ ಮನೆಗೆ ರೂಮಿಗೆ ತೊಗೊಂಡು ಬಂದು ಕೊಡಿ ನೀವು ಅಂತ ಹೇಳಿದಾಗ, ಈ ಕಡೆ ಶಾಂತಿಗೆ ನೋಡು ರೋಹಿಣಿ ನನಗೆ ಕೆಲಸ ಹೇಳ್ತಾಳ ಅಲ್ವಾ ಅಂತ ಅಂದ್ಕೊಂಡು, ಸರಿ ಆಯ್ತಮ್ಮ ತಂದುಕೊಡ್ತೀನಿ ಅಂತ ಹೇಳಿದಾಗ, ನೀನೇ ಭಾಗ್ಯವಂತೆ ಕಣೆ, ನೀನೇ ಪುಣ್ಯವಂತೆ ಕಣೆ ಅಂತೇಳಿ ಹಾಡು ಹೇಳ್ತಿರ್ಬೇಕಾದ್ರೆ, ಯಾಕೆ ಯಾರಿಗೆ ಹೇಳ್ತಿದ್ದೀರ, ನಿನಗೆ ಕಣೆ, ಹೋಗು ಅವ್ರ ಕೈಲಿ ಮಾಡಿಸ್ಕೊಂಡು ಕುಡಿಯೋ ಯೋಗ್ಯತೆ ನಿನಗಿಲ್ಲ, ನೀನು ಅವ್ರಿಗೆ ಮಾಡಿಕೊಡ್ಬೇಕು, ಮುಂದೆ ಹೋಗಿ ಮಾಡಿಸ್ಕೊಂಡು ತಿಂದ್ಕೊಡು ಹೋಗು ಅಂತ ಹೇಳಿ ಅಂತಿರ್ಬೇಕಾದ್ರೆ, ಅಲ್ಲ ಕಣೆ ನಿನ್ನ ರಾತ್ರಿಯಲ್ಲಿ ಏನಾಯಿತು, ಯಾಕೆ ನೀನು ಎಲ್ಲೋಗಿದ್ದೆ ಅಂತ ಕೇಳಿದಾಗ, ಆವಾಗ ಎಲ್ಲನೂ ಸ್ಟೋರಿನೂ ಕೂಡ ಈ ಕಡೆ ಮೀನೇ ಹೇಳ್ತಾರೆ. ನಾನು ಹೂ ಕಟ್ಟೋದನ್ನ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಹಿಂದೆ ಯಾರೋ ನನಗೆ ತಳ್ಳಿದಂಗೆ ಆಯಿತು, ಅಲ್ಲಿ ನೋಡಿದ್ರೆ ಗೋಡನ್ ಒಳಗೆ ನಾನು ಬಿದ್ದುಬಿಟ್ಟಿದ್ದೆ, ಯಾರು ಕಟ್ಕೊಬಂದು ಸೇರಿಸಿದ್ರು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಅಂದಾಗ, ಸರಿ ಆಯಿತು ನೀನು ಇನ್ಮೇಲೆ ಏನು ಕೆಲ್ಸಕ್ಕೆ ಹೋಗಬೇಡ, ಇವತ್ತೇನು ನಾನೇ ಎಲ್ಲ ನಾನೇ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿ ಅಂತಿರ್ಬೇಕಾದ್ರೆ, ನಿನಗೆ ಯಾವುದಾದ್ರು ಟ್ರಿಪ್ ಇದೆಯಲ್ಲ ನೀನು ಅಲ್ಲಿ ಹೋಗು ಅಂತ ಅಂದಾಗ, ಇಲ್ಲ ಅಪ್ಪ ನನ್ನ ಕೈಲಿ ಹೋಗೋಕ್ಕಾಗಲ್ಲ, ನೀನು ಟ್ರಿಪ್ಪಿಗೆ ಆರಾಮಾಗಿ ಹೋಗು, ಮೀನಿನ ಜೊತೆ ನಾನು ಕೆಲಸ ಮುಗಿಸ್ಕೊಂಬರ್ತೀನಿ, ಮೀನಿನ ಜೊತೆ ನಾನು ಇರ್ತೀನಿ, ನಾನು ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಅವಳ ಜೊತೆ ನಿಂತ್ಕೊಂಡು ಅವಳನ್ನ ಕಾಪಾಡ್ತೀನಿ, ನಾನು ಅವಳಿಗೆ ಏನೂ ತೊಂದರೆ ಆಗ್ತೀರ ನಾನು ನೋಡ್ಕೊತೀನಿ ಅಂತೇಳಿ ಈ ಕಡೆ ರಂಗನಾಥ್ ಹೇಳ್ತಿರ್ಬೇಕಾದ್ರೆ, ಶೋರೂಮಲ್ಲಿ ದುಡ್ಡು ಹೇಳಿಸ್ಕೊಂಡು ನಿಂತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ರೋಹಿಣಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ಬಂದಾಗ ಇವನೇನು ಇಷ್ಟೊಂದು ಇವಾಗ ಕಾಲ್ ಮಾಡ್ತೀನಿ ಅಂತ ಕೇಳಿದಾಗ, ಆ ಕಡೆಯಿಂದ ಕಾಲ್ ಮಾಡಿದ್ದು ಈ ಕಡೆ ಕಾಗೆ ಕಾಲ್ ಮಾಡಿರ್ತಾನೆ. ಏನು ಮೇಡಮ್ ನಿಮ್ಮ ಮನೆ ಮೀನು ಬಂದಿದ್ಯಾ ಮನೆಗೆ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಮೀನು ಯಾರು, ಮೀನಾ ಕಿಡ್ನಾಪ್ ಆಗಿದ್ದಾಳೆ ಅಂತ ನಿನಗೆ ಯಾರು ಹೇಳಿದ್ದು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಕಿಡ್ನಾಪ್ ಮಾಡಿದ್ದೆ ನಾನು ಅಂತ ಹೇಳಿ ಹೇಳ್ತಾರೆ. ನೀನು ಕಿಡ್ನಾಪ್ ಮಾಡಿದ್ದೆ ಏನಕ್ಕೆ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಏನೋ ವಿಷಯ ಬಿಡಿ ನಿಮಗೆ ಯಾಕೆ, ಸರಿ ಅರ್ಜೆಂಟಾಗಿ ನನಗೆ ದುಡ್ಡು ಬೇಕು ಅಂತ ಹೇಳಿ ಕೇಳ್ತಾ ಇರ್ತಾನೆ. ದುಡ್ಡು ಇಂತಿಕ್ಕೋ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ನಾನೇ ನಿನಗೆ ದುಡ್ಡು ಕೊಡಬೇಕು ಹೇಳು ಅಂತ ಕೇಳಿದಾಗ, ಹೌದು ನೀವೇ ನನಗೆ ದುಡ್ಡು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಕಾಗೆ ಹೇಳ್ತಾ ಇರ್ತಾನೆ.
ನಾನು ನಿನಗೆ ದುಡ್ಡು ಕೊಡಲ್ಲ, ನಾನು ಎಂತೂ ಕೊಡಬೇಕು, ನಿಂಗೆ ಆಲ್ರೆಡಿ 2 ಲಕ್ಷ ಕೊಟ್ಟು ನನಗೆ ಕೈ ತೊಳ್ಕೊಂಡಿದ್ದೀನಿ ತಾನೆ, ಮತ್ತೆ ಎಂತಕ್ಕೆ ನಾನು ನಿನ್ನ ಹತ್ರ ಬಂದು ದುಡ್ಡು ಕೇಳಬೇಕು, ದುಡ್ಡು ಕೇಳ್ತಿದ್ಯಾ ನೀನು ಅಂತ ಕೇಳಿದಾಗ ರೋಹಿಣಿ, ನೋಡಮ್ಮ ಇನ್ನೂ ನಿನ್ನ ವ್ಯವಹಾರ ಇನ್ನೂ ಮುಗ್ದಿಲ್ಲ, ಅವನಿಗೂ ಇನ್ನೂ ಹುಷಾರಾಗಿಲ್ಲ, ಅವನ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು, ಅದಕ್ಕೆ 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಅದಕ್ಕೆ ನೀನು 1 ಲಕ್ಷ ರೂಪಾಯಿ ನನ್ನ ಅಕೌಂಟಿಗೆ ಹಾಕ್ಬಿಡು ಅಂತ ಹೇಳಿ ಅಂದಾಗ ಈ ಕಡೆ ರೋಹಿಣಿಗೆ ಏನು ಮಾಡಬೇಕು, ಅವನೇ ಬೆಟರ್ ಆಗಿದ್ನಲ್ಲೋ, ಅವನಿಗೆ ವಾರದಲ್ಲಿ 2 ಸಲ ಕೊಡ್ತಿದ್ದು, ತಿಂಗಳಲ್ಲಿ 2 ಸಲ ಕೇಳ್ತಿದ್ದ ಅಷ್ಟೇ, ನೀನು ನೋಡಿದ್ರೆ ವಾರನೂ ಕೇಳ್ತಿದ್ದೆಲ್ಲ, ನಾನು ಎಲ್ಲಿಂದ ತಂದ್ಕೊಡ್ಲಿ ಹೇಳು, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಅಂತ ಹೇಳಿದಾಗ, ನಿನ್ನ ಹತ್ರ ದುಡ್ಡಿಲ್ವಾ, ಅದು ನನಗೆ ಚೆನ್ನಾಗಿ ಗೊತ್ತು ಬಿಡು, ನೀನು ಇದೇ ಡೈಲಾಗ್ ಹೊಡಿತೀಯ ಅಂತ, ಆದಷ್ಟು ಬೇಗ ಜೈಲಿಗೆ ಹೋಗೋಕ್ಕೆ ರೆಡಿ ಆಗಿರು ಅಂತ ಹೇಳಿ ಅಂತಿರ್ತಾರೆ. ಏನಕ್ಕೆ ನಾನೇ ಜೈಲಿಗೆ ಹೋಗಬೇಕು ಅಂತ ಹೇಳಿ ಕೇಳ್ತಾರೆ, ಯಾಕೆಂತ ನಿನಗೆ ಅವರೇ ಬಂದು ಹೇಳ್ತಾರೆ ಜೈಲಿಗೆ ಹೋಗಿ ರೆಡಿ ಆಗಿರು ಅಂತ ಹೇಳಿ ಅಂತ. ಇಲ್ಲ ನಾನು ನೋಡ್ತೀನಿ ಅಂತ ಈ ಕಡೆ ರೋಹಿಣಿ ಅಂದಾಗ, ಸರಿ ಆಯಿತು ನಿನಗೆ ನಾಳೆ ಮಧ್ಯಾಹ್ನ ತನಕ ಟೈಮ್ ಕೊಡ್ತೀನಿ, ನನ್ನ ಅಕೌಂಟಲ್ಲಿ ಅಷ್ಟರಲ್ಲೇ ನಿಂಗೆ ದುಡ್ಡು ಬಂದುಬಿಟ್ಟು ಅಂದರೆ ನೀನು ಬಚಾವು, ಇಲ್ಲಾಂದರೆ ಜೈಲ್ ಕಂಬಿ ಎಳ್ಸೋಕ್ಕೆ ನೀನು ರೆಡಿ ಆಗಿರು ಅಂತ ಹೇಳ್ಬಿಟ್ಟು ಕಾಗೇನೂ ಕೂಡ ಈ ಕಡೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಇಸ್ಕೊಳ್ಳೋದಕ್ಕೆ ನೋಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ರೋಹಿಣಿ ಹತ್ರ. ರೋಹಿಣಿಗೆ ಏನು ಮಾಡಬೇಕಂತ ಗೊತ್ತಾಗದೆ ಅವಳು ಕೂಡ ಗಾಬರಿಯಿಂದ ನಿಂತ್ಕೊಂಡಿರ್ತಾಳೆ. ಇವನು ಏನು ಪದೇ ನನ್ನ ಹತ್ರ ದುಡ್ಡು ಕೇಳೋದು, ಇವನಿಗೂ ನನಗೂ ಸಂಬಂಧ ಮುಗೀತು, ಅವನೇ ಎಷ್ಟೊಂದು ಚೆನ್ನಾಗಿದ್ನಲ್ಲ, ಅವನ ತಿಂಗಳಲ್ಲಿ 2 ಸಲ ಕೇಳಿ ಅವನ ಹತ್ರ ಕೈ ತೊಳ್ಕೊತಿದ್ದ ಅಂತ ಹೇಳಿ ಕಡೆ ರೋಹಿಣಿ ಕೂಡ ಗಾಬರಿಯಾಗಿ ನಿಂತಿರ್ತಾಳೆ. ಮಾವ ನಿಮ್ಮಿಂದನೇ ಇದನ್ನೆಲ್ಲ ಆಗಿದ್ದು, ನೀವೇ ನನ್ನ ದಾರಿ ದೀಪ ಆಗಿದ್ದು, ಇವತ್ತು ನೀವು ಬಂದಿದ್ದಕ್ಕೆ ನೋಡಿ ಹೂ ಎತ್ತಂಗೆ ಎಲ್ಲ ಕೆಲಸನೂ ಆಗೋಯ್ತು ಅಂತ ಹೇಳಿ ಅಂದಾಗ, ನಂದೇನಮ್ಮ ಇದೆ ಎಲ್ಲ ದೇವ್ರ ಇಚ್ಛೆ, ದೇವ್ರ ಕೈಲಿ ಹಿಂಗೆ ಆಗಬೇಕು ಹಿಂಗೆ ಮಾಡ್ಬೇಕಂತ ಇದ್ರೆ ಯಾರಿಗೇನು ಮಾಡೋದಕ್ಕಾಗಲ್ಲ, ತಡೆಯೋದಕ್ಕಾಗಲ್ಲ, ತೊಗೊಳ್ಳಿ ಮಾವ ನೀವಾದ್ರು ಸ್ವೀಟ್ ತಿನ್ನಿ ಅಂತ ಅಂದಾಗ, ಅಯ್ಯೋ ಏನು ಅವರಿಗೆ ಬ್ಲಡ್ ಪ್ರೆಷರ್ ಇದೆ, BP ಇದೆ, ಶುಗರ್ ಇದೆ, ಎಲ್ಲ ಇದ್ರ ಗೊತ್ತಿದ್ದು ಕೊಟ್ಟಿದ್ಯಲ್ಲ ಅಂತ ಅಂದಾಗ, ಅಯ್ಯೋ ಗೊತ್ತಿದ್ದು ಕೊಟ್ಟಿದ್ದಾಳೆ, ಗೊತ್ತಿಲ್ಲದೆ ಕೊಟ್ಟಿದ್ದು ಏನು ಮಾಡ್ತಿದ್ದೆ, ಗೊತ್ತಿದ್ದು ಕೊಟ್ಟಿದ್ದರೆ ನಾನು ಬೇಡ ಅಂತ ಹೇಳ್ತಿದ್ದೆ ಅಂದಾಗ, ಸರಿ ಆಯ್ತು 2 ತೊಗೊತೀನಿ ಬಿಡು ಅಂತ ಹೇಳಿದಾಗ, ಗಿರಿ ನಿಮಗೇನು ತಲೆ ಕೆಟ್ಟಿದ್ದೆ ಹೇಳ್ತಿದ್ದೀನಿ ತಾನೇ ಅಂತ ಅಂದಾಗ, ಮತ್ತು ನೀವು ತೊಗೊಳ್ಳಿ ಅಂತ ಹೇಳಿ ಕೊಡ್ತಾಳೆ. ನನಗೆ ಅದು ಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಒಂದೇ ಒಂದು ಸ್ವೀಟ್ ತೊಗೊಳ್ಳಿ ಸಾಕು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅದೇ ಟೈಮ್ಗೆ ಈ ಕಡೆ ಮನೋಜ, ರೋಹಿಣಿ ಹಾಗೂ ಶ್ರುತಿ ರವಿ ಎಲ್ಲರೂ ಕೂಡ ಬರ್ತಾರೆ. ಏನು ಸ್ಪೆಷಲ್ ಅಂತ ಕೇಳಿ ರೋಹಿಣಿ ಕೇಳ್ತಾರೆ. ಏನಿಲ್ಲ, ನನಗೆ ಚೌಟ್ರಿಯಲ್ಲಿ ಹೂ ಕಟ್ಟೋ ಆರ್ಡರ್ ಸಿಕ್ಕಿದೆ ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿ ಅಂತ ಕೇಳಿದಾಗ, ಹೌದಾ ಕಂಗ್ರಾಟ್ಸ್ ಅಂತ ಈ ಕಡೆ ರೋಹಿಣಿ ಹೇಳ್ತಾಳೆ. ಇಷ್ಟಕ್ಕೆ ಇಷ್ಟೊಂದಾ, ನಾನೇನೋ ದೊಡ್ಡ ಇದು ಮಾಡಿದ್ದೀರಾ ಅಂತ ಅಂದ್ಕೊಂಡೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಮನೋಜ ಸ್ವೀಟ್ಸ್ ತೊಗೊಳ್ಳಿ ಅಂತ ಕೇಳಿದಾಗ, ನಾನು ಬಿಸ್ನೆಸ್ ಮ್ಯಾನು, ಅದು ಯಾವ ಬೇಕ್ರಿಲಿ ಮಾಡಿದ್ದಾರೋ, ಅದು ಯಾವ ಇದ್ರಲ್ಲಿ ಮಾಡಿದ್ದಾರೋ ಯಾರಿಗೆ ಗೊತ್ತು, ನನಗಂತೂ ಬೇಡ ಯಪ್ಪ ತೂಚಿ ಅಂತ ಹೇಳಿ ಅಂತಿರ್ಬೇಕಾದ್ರೆ, ಮನೋಜ ನಿಂಗೊಂದು ಮಾತು ಹೇಳ್ತೀನಿ ಕೇಳು, ನೋಡು ನೀನು ಬೇಡತ್ತು ಅದು ಚಿ ಅಂತ ಉಗ್ದಲ್ಲ, ಅದು ಕೊನೆಗೆ ನಿನಗೆ ಅದು ಸಿಗುತ್ತೆ, ಯಾಕಂದರೆ ಅದು ನಿನ್ನ ಹಣೆ ಬರದಲ್ಲಿ ಅದು ಬರೆದಿದೆ ಅಂತ ಅಂದಮೇಲಿಂದ ಅದು ನಿನಗೆ ಸಿಗುತ್ತೆ, ಅದಕ್ಕೆ ಯಾವುದೇ ವಸ್ತುನೇ ಆಗಲಿ ಯಾವುದೇ ಊಟನೇ ಆಗಲಿ ನೀನು ಚೀತು ಅಂತ ಹೇಳಕ್ಕೆ ಹೋಗ್ಬಿಡ, ನಿನಗೆ ಬೇಡ ಅಂತಂದರೆ ಬೇಡ ಅಂತ ಬಿಟ್ಬಿಡು, ಯಾಕೆ ಹಿಂಗೆಲ್ಲ ಆಡ್ತೀಯಾ, ನಿನಗೂ ನಿಮ್ಮ ಅಮ್ಮನಿಗೆ ಯಾವುದಕ್ಕೂ ಬುದ್ಧಿ ಬರಲ್ಲ ಕಣೋ, ನೀನು ಹೆಂಗೋ ನಿಮ್ಮ ಅಮ್ಮನೂ ಹಂಗೆ, ಅಲ್ಲ ರೀ ಇವನಿಗೂ ನನಗೂ ಏನು ಕಂಪೇರ್ ಮಾಡ್ತೀರಾ, ಇವನು ಬಿಸ್ನೆಸ್ ಮ್ಯಾನು, ನಾನು ಏನು ಕೇಳ್ತೀನೋ ಅದನ್ನೆಲ್ಲ ತಂದುಕೊಡ್ತಾನೆ ಇವನಿಗೆ ಯಾಕೆ ಹಾಗೆಲ್ಲ ಅಂತೀರಾ ಅಂತ ಅಂದಾಗ, ಅಯ್ಯೋ ಅಪ್ಪ ಅಯ್ಯೋ ಅಮ್ಮ ನೀನೇನಮ್ಮ ಒಂದು ಸ್ವೀಟಿಗೆ ಇಷ್ಟೊಂದೆಲ್ಲ ಮಾತಾಡ್ತೀರಾ, ನನಗೆ ತಿಂತೀನಿ ಬಿಡಿ ಅಂತಂದರೆ, ನೀನು ಬೇಡ ಅಂತ ಅಂದಮೇಲೆ ಮತ್ತೆ ಯಾಕೆ ಅದಕ್ಕೆ ಕೈ ಹಾಕ್ತೀಯ, ಬಿಟ್ಬಿಡು ಅಂತ ಹೇಳಿ ಅಂತಿರ್ಬೇಕಾ, ಸರಿ ಆಯ್ತು ಬಿಡಿ ನನಗೇನು ಬೇಕಾಗಿಲ್ಲ ಸ್ವೀಟು ಅಂತ ಹೇಳ್ತಿರ್ಬೇಕಾದ್ರೆ, ಕಂಗ್ರಾಟ್ಸ್ ಕಣೆ ಅಂತ ಹೇಳಿ ಕಡೆ ಸೂರ್ಯ ಕೂಡ ಬರ್ತಾರೆ. ನಿಮಗೆ ಗೊತ್ತಾಯ್ತು ಈ ವಿಷಯ ಅಂತ ಕೇಳಿದಾಗ, ನಮಗೆಲ್ಲ ಗೊತ್ತಾಗುತ್ತೆ ಬಿಡು ಅಂತ ಹೇಳಿ ಅಂತಿರ್ತಾನೆ. ಸರಿ ಆಯಿತು, ನಿಂಗೆ ಅಕ್ಕಪಕ್ಕ ಗೊತ್ತಿರೋರಿಗೆ ಪರಿಚಯ ಇರೋರಿಗೆ ಎಲ್ಲರನ್ನೂ ಕರೆದುಬಿಡು, ಮನೇಲಿ ಹಬ್ಬ ಮಾಡಿಬಿಟ್ರೆ ಊಟ ಹಾಕ್ಸೋಣ ಅಂತ, ಪಲಾವ್ ಮಾಡು, ಮನೆಯಿಂದ ಪಲಾವ್ ಜೊತೆ ಏನಾದರೂ ಕುರ್ಮಾ ಮಾಡು ಅಂತ ಹೇಳಿ ಅಂತಿರ್ಬೇಕಾದ್ರೆ, ಅಯ್ಯೋ ಈ ಮನೆಗೆ ಪಲಾವ್ ಅದನ್ನು ಬೇಡ ಬೇಳೆ ಸಾಂಬಾರು ಮಾಡಾಕೆ ಅಂತ ಹೇಳಿ ಅಂತಿರ್ಬೇಕಾದ್ರೆ, ನಿನಗೆ ಯಾಕೆ ನಿಂದು ತಿನ್ನಿ ಅಂತ ಅಂದಾಗ, ಇಲ್ಲ ನಾನು ಇವತ್ತು ಉಪವಾಸ ಇದ್ದೀನಿ ಅಂತ ಹೇಳಿ, ಅದು ಯಾಕೆ ಉಪವಾಸ ಇದೆಯಾ ಅಂತ ಕೇಳಿದಾಗ, ಅಲ್ಲ ರೀ ಮನೋಜ ಏನೋ ವ್ರತ ಮಾಡ್ತಿದ್ದಾನಲ್ಲ ಅದಕ್ಕೆ ನಾನು ಉಪವಾಸ ಇರಬೇಕು ಅಂತ ಹೇಳಿದಾಗ, ಅಲ್ಲಿ ನೀನು ಉಪವಾಸ ಇರಬೇಕಾದ್ರೆ ನಾವು ಬೇಳೆ ಸಾಂಬಾರು ತಿನ್ನಬೇಕಾ, ಇಲ್ಲ ಅದು ನಿನ್ನಿಷ್ಟ, ಇವತ್ತು ಮಿಕ್ಕಿರೋದನ್ನ ನಾಳೆ ತಿನ್ನು, ಅದಕ್ಕೆ ನಿನ್ನ ಹಣೆ ಬರ ಅಂತ ಹೇಳಿ ಅಂತಿರ್ಬೇಕಾದ್ರೆ, ಮನೋಜ್ ಜೊತೆ ಹ್ಞೂ ಅಮ್ಮ ನಾಳೆನೂ ತಿನ್ಬೋದು, ಫ್ರಿಜ್ಜಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಹೌದೇನೋ ಅಂತ ಕೇಳಿದಾಗ, ಸಕ್ಕತ್ತಾಗಿ ಹೇಳಿದೆ ಬಿಡಪ್ಪ ಅಂತ ಹೇಳಿ ಅಂತಿರ್ಬೇಕಾದ್ರೆ, ಸರಿ ಆಯಿತು ಏನಾದರೂ ಮಾಡ್ಕೊಳ್ಳಿ ಹೋಗಿ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿನೂ ಕೂಡ ಹೇಳ್ತಾ ಇರ್ತಾನೆ. ಅಲ್ಲ ಇವಳು ಮಾಡಿದಂದರೆ ಮನೆಯಲ್ಲಿ ಇದೇನು ಧರ್ಮಛತ್ರನ, ಇವಳು ಕರ್ದಂಗೆಲ್ಲ ಊಟ ಹಾಕೋದಕ್ಕೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಶಾಂತಿ ನೋಡು ನಿನಗೆ ಇಷ್ಟ ಇದೆ ತಿನ್ನು, ಇಲ್ಲಾಂದರೆ ಬಿಟ್ಬಿಡು, ಇಲ್ಲಾಂದರೆ ಉಳಿದಿರೋದನ್ನ ನಾಳೆ ತಿನ್ಕೊ ನೀನು ಅಂತ ಹೇಳಿ ಕಡೆ ರಂಗನಾಥ್ ಕೂಡ ಹೇಳ್ತಿರ್ಬೇಕಾದ್ರೆ, ನನ್ನ ಮಗ ಬಿಸ್ನೆಸ್ ಮ್ಯಾನು, ಅವ್ನು ನನಗೆ 5 ಸ್ಟಾರ್ ಹೋಟ್ಲಿಂದ ತಂದುಕೊಡ್ತಾನೆ ಅಂತ ಹೇಳಿದಾಗ, ಅಯ್ಯೋ ನನಗೆ ಯಾಕೆ ಬೇಕು ಈ ಹಣೆ ಬರ, ನಾನೇನು ತಂದ್ಕೊಡಲ್ಲ ಹೋಗಮ್ಮ ಅಂತ ಹೇಳಿ ಮನುಷ್ಯ ಕೂಡ ಅಲ್ಲಿಂದ ಹೋಗ್ತಾನೆ. ನಿನ್ನ ಮಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಹಾಗೆ ಹೀಗೆ ಅಂತ ಬಿಗ್ದೆಲ್ಲ ನೋಡು, ನಿನಗೆ ತಂದ್ಕೊಡಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ, ನಿನಗೆ ಹಾಕಬೇಕಾಗಿದೆ ಬಿಡು ಅಂತ ಹೇಳಿ ರಂಗನಾಥ್ ಕೂಡ ಹೇಳ್ತಾ ಇರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತ ಆಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.